ತಪಸ್ಯ ಟೆಕ್ನೋ ಶಾಲೆಯ ಪ್ರಥಮ ವರ್ಷದ ವಾರ್ಷಿಕೋತ್ಸವ ಸಾಂಸ್ಕೃತಿಕ ವೈಭವದೊಂದಿಗೆ ಅದ್ದೂರಿ ಆಚರಣೆ. ಮಾವಿನ ನಾಡು ಎಂದೇ ಪ್ರಸಿದ್ಧಿಯಾದ ಶ್ರೀನಿವಾಸಪುರ ತಾಲೂಕಿನಲ್ಲಿ ಶಿಕ್ಷಣದ ಹೊಸ ಅಧ್ಯಾಯಕ್ಕೆ ನಾಂದಿ ಹಾಡಿರುವ ತಪಸ್ಯ ಟೆಕ್ನೋ ಶಾಲೆಯ ಪ್ರಥಮ ವರ್ಷದ ವಾರ್ಷಿಕೋತ್ಸವವು ಅತ್ಯಂತ ಸಂಭ್ರಮ ಮತ್ತು ಸಾಂಸ್ಕೃತಿಕ ವೈಭವದೊಂದಿಗೆ ನೆರವೇರಿತು. ಕಾರ್ಯಕ್ರಮವನ್ನು ಶಾಲೆಯ ಅಧ್ಯಕ್ಷರಾದ ಕಿಶನ್ ಸೂರ್ಯ, ಡಾ ಚಂದ್ರಕಲಾ ಶ್ರೀನಿವಾಸನ್, ಮಾಜಿ ಪುರಸಭೆ ಅಧ್ಯಕ್ಷರಾದ ಬಿಆರ್ ಭಾಸ್ಕರ್ ಹಾಗೂ ಗೊಲ್ಲಳ್ಳಿ ಶಿವಪ್ರಸಾದ್ ಅವರು ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು. ವಿದ್ಯಾರ್ಥಿಗಳ ಮನಸೆಳೆಯುವ ನೃತ್ಯ ರೂಪಕಗಳು ಮತ್ತು ವಿವಿಧ ಸಾಂಸ್ಕೃತಿಕ ಪ್ರದರ್ಶನಗಳು ಕಾರ್ಯಕ್ರಮಕ್ಕೆ ವಿಶೇಷ ಮೆರುಗು ನೀಡಿದವು. ಮಕ್ಕಳ ಪ್ರತಿಭೆಯನ್ನು ಕಂಡು ಪೋಷಕರು ಹರ್ಷ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ತಾಲೂಕು ದಂಡಾಧಿಕಾರಿ ಜಿಎನ್ ಸುಧೀಂದ್ರ ಹಾಗೂ ನೀಲಟೂರು ಚಿನ್ನಪ್ಪರೆಡ್ಡಿರವರು, ಶ್ರೀನಿವಾಸಪುರ ತಾಲೂಕು ಶಿಕ್ಷಣಕ್ಕೆ ಹೆಸರಾದ ನೆಲ. ಇಲ್ಲಿ ವಿದ್ಯಾಭ್ಯಾಸ ಮಾಡಿದ ಅನೇಕರು ಇಂದು ದೇಶದಾದ್ಯಂತ ಉನ್ನತ ಹುದ್ದೆಗಳಲ್ಲಿದ್ದಾರೆ. ಇಂತಹ ಶೈಕ್ಷಣಿಕ ಭೂಮಿಯಲ್ಲಿ ತಪಸ್ಯ ಶಾಲೆಯು ಉತ್ತಮ ಗುಣಮಟ್ಟದ ಶಿಕ್ಷಣ ನೀಡುತ್ತಿರುವುದು ಸಂತಸದ ವಿಷಯ ಎಂದರು. ಪೋಷಕರ ಜವಾಬ್ದಾರಿಯ ಬಗ್ಗೆ ಎಚ್ಚರಿಸಿದ ಅವರು, ಮಕ್ಕಳು ಶಾಲೆಯಲ್ಲಿ ಕಳೆಯುವ ಸಮಯಕ್ಕಿಂತ ಮನೆಯಲ್ಲಿ ಕಳೆಯುವ ಸಮಯವೇ ಹೆಚ್ಚು. ಹೀಗಾಗಿ ಪೋಷಕರು ಮಕ್ಕಳ ಮೇಲೆ ಹೆಚ್ಚಿನ ಗಮನ ಹರಿಸಬೇಕು. ಮಕ್ಕಳು ಟಿವಿ, ಮೊಬೈಲ್ ಮತ್ತು ಸಾಮಾಜಿಕ ಜಾಲತಾಣಗಳಿಗೆ ದಾಸರಾಗದಂತೆ ನೋಡಿಕೊಳ್ಳಬೇಕು. ಅವರಿಗೆ ಕತೆಗಳನ್ನು ಹೇಳುವ ಮೂಲಕ ಪ್ರಕೃತಿ, ಪರಿಸರ ಮತ್ತು ಸಂಸ್ಕೃತಿಯ ಮೌಲ್ಯಗಳನ್ನು ಧಾರೆ ಎರೆಯಬೇಕು ಎಂದು ಕರೆ ನೀಡಿದರು. ಮುಖ್ಯ ಭಾಷಣಕಾರರಾದ ಶಂಕರೇಗೌಡ ಅವರು ಮಾತನಾಡಿ, ಶಿಕ್ಷಣ ಎಂದರೆ ಕೇವಲ ಪಠ್ಯಪುಸ್ತಕದ ಜ್ಞಾನವಲ್ಲ, ಅದು ಶಿಸ್ತು, ಸಂಸ್ಕೃತಿ ಮತ್ತು ವ್ಯಕ್ತಿತ್ವ ನಿರ್ಮಾಣದ ಅಡಿಪಾಯ. ಇಂದಿನ ಡಿಜಿಟಲ್ ಯುಗದಲ್ಲಿ ಮಕ್ಕಳನ್ನು ಸರಿಯಾದ ಹಾದಿಯಲ್ಲಿ ಮುನ್ನಡೆಸುವುದು ಪೋಷಕರು ಮತ್ತು ಶಿಕ್ಷಕರ ಜಂಟಿ ಜವಾಬ್ದಾರಿಯಾಗಿದೆ ಎಂದು ಅಭಿಪ್ರಾಯಪಟ್ಟರು. ಒಟ್ಟಾರೆಯಾಗಿ ತಪಸ್ಯ ಟೆಕ್ನೋ ಶಾಲೆಯ ಈ ಮೊದಲ ವರ್ಷದ ವಾರ್ಷಿಕೋತ್ಸವವು ವಿದ್ಯಾರ್ಥಿಗಳ ಪ್ರತಿಭೆ, ಶಾಲೆಯ ಶೈಕ್ಷಣಿಕ ಸಾಧನೆ ಮತ್ತು ಸಾಂಸ್ಕೃತಿಕ ಹಿರಿಮೆಯನ್ನು ಸಾರುವ ಸ್ಮರಣೀಯ ಕಾರ್ಯಕ್ರಮವಾಗಿ ಮೂಡಿಬಂದಿತ್ತು. ನಿಂತು ಇದು ಶ್ರೀನಿವಾಸಪುರ ಅಂತ ಹೇಳ್ಕೊಳ್ಬೇಕಾದ್ರೆ ಈ ತರದೊಂದು 10 ಶಾಲೆಗಳು ಬರಬೇಕು. ಪ್ರತಿ ಶಾಲೆಗೂ ಒಂದು 5,000 ಮಕ್ಕಳು ಸೇರ್ಕೋಬೇಕು. ಏನಾಗುತ್ತೆ ಶಾಲೆಗಳು ಅಂದ್ರೆ, ಒಂದು ಒಳ್ಳೆ ಶಾಲೆ ಇಲ್ಲಿ ನಮ್ಮ ಮಕ್ಕಳ ಭವಿಷ್ಯ ಚೆನ್ನಾಗಿ ಕಟ್ಕೊಡ್ತಾರೆ. ನಮ್ಮ ಮಕ್ಕಳಿಗೆ ಬೇರೆ ಏನು ಬೇಡ, ದೊಡ್ಡ ಏನಾಗಬೇಕು ಅಂತ ಹೇಳುವಂತ ಒಂದು ಏಜ್ ಅಲ್ಲಿ ನಾವಿಲ್ಲ. ಖಂಡಿತ ನಾಳೆ ಏನು ಅಂತ ಗೊತ್ತಿಲ್ಲ. AI ಬಂದಿದೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ನಾವೆಲ್ಲ ಓದ್ಬೇಕಾದ್ರೆ ಸಾಫ್ಟ್ವೇರ್ ಇಂಜಿನಿಯರ್ ಆಗ್ಬಿಟ್ರೆ ಜೀವನ ಸೆಟ್ಲ್. ಇವತ್ತು ಸಾಫ್ಟ್ವೇರ್ ಇಂಜಿನಿಯರ್ಸ್ ಭಯ ಬೀಳ್ತಾ ಇದ್ದಾರೆ. ಕೋಡಿಂಗ್ ಹೋಗುತ್ತೆ, ನಾವೆಲ್ಲ ಏನ್ ಮಾಡೋದು ಅಂತ ತಲೆ ಕೆಡ್ಕೊಳ್ತಾ ಇದ್ದಾರೆ. ಇಂಥ ಪರಿಸ್ಥಿತಿನಲ್ಲಿ ನಾವ್ ಏನಾಗ್ಬೇಕು ಅಂತ ನಮಗ್ ಗೊತ್ತಿಲ್ಲ. ನನ್ನ ಮಕ್ಕಳು ಏನಾಗ್ಬೇಕು ಅಂತ ನಮ್ಗೆ ಖಂಡಿತ ಗೊತ್ತಿಲ್ಲ. ಮತ್ತೆ ನಿಮ್ಮ ಮಕ್ಕಳು ಏನಾಗ್ಬೇಕು ಅಂತಾನೂ ನಿಮಗೆ ಗೊತ್ತಿಲ್ಲ. ಯಾವ ಜಾಬು ಸೇಫ್ ಅಲ್ಲ. ನಾವು ವಿ ಆರ್ ಇನ್ ದ ಸ್ಟೇಜ್ ಆಫ್ ಗಿಗ್ ಎಕನಾಮಿಕ್ಸ್. ಗಿಗ್ ಎಕನಾಮಿಕ್ಸ್ ಅಂದ್ರೆ ಇವತ್ತೊಂದು ಕೆಲಸ, ನಾಳೆ ಕೆಲಸ, ನಾಳೆ ಮಧ್ಯಾಹ್ನ ಇನ್ನೊಂದು ಕೆಲಸ. ಈ ತರದ್ದು ಪರಿಸ್ಥಿತಿ ಬಂದು ಒದಗುವಂತಹ ಪರಿಸ್ಥಿತಿಗಳನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ಈ ಪರಿಸ್ಥಿತಿನಲ್ಲಿ ನಮಗ್ ಬೇಕಾಗಿರೋದು ಒಬ್ಬ ಮನುಷ್ಯ ಈ ಜಗತ್ತಲ್ಲಿ ಆಗ್ತಾ ಇರೋ ಫಾಸ್ಟ್ ಚೇಂಜಸ್ ನ ಅರ್ಥ ಮಾಡಿಕೊಳ್ಳುವಂತ ಒಂದು ಶಕ್ತಿ, ಅದನ್ನ ನಮ್ಮ ಮಕ್ಕಳಲ್ಲಿ ಬೆಳೆಸಬೇಕು. ಒಂದು. ಎರಡನೇದು, ನಂಬರ್ 2, ಈ ಜಗತ್ತಿನಲ್ಲಿ ನಾವು ದಿನ 1,000 ಜನ, 100 ಜನ, ಕನಿಷ್ಠ ಪಕ್ಷ 10 ಜನನ ಮೀಟ್ ಮಾಡ್ತೀವಿ. ಹಾಗೆ ಮೀಟ್ ಮಾಡಬೇಕಾದ್ರೆ ನಮ್ಮ ತನನ ಉಳಿಸ್ಕೊಂಡು ಅವ್ರ ತನನ ಉಳಿಸ್ಕೊಂಡು ಆ ಒಂದು ಕ್ಷಣನ ಕಳೆದು ಮುಂದಕ್ಕೆ ಹೋಗುವಂತ ಒಂದು ಮಿನಿಮಮ್ ಕಾಮನ್ ಸೆನ್ಸು, ಮ್ಯೂಚುವಲ್ ರೆಸ್ಪೆಕ್ಟ್ ಮೇಂಟೈನ್ ಮಾಡೋದನ್ನ ಕಲಿಸ್ಕೊಡುವಂಥದ್ದು. ಇವೆರಡೇ ಎಜುಕೇಶನ್ ಕೊಡಕ್ಕಾಗೋದು. ಅದಕ್ಕಿಂತ ನಾವಿನ್ನೇನೋ ಎಜುಕೇಶನ್ ಇಂದ ಸಾಧಿಸ್ಬಿಡ್ತೀವಿ ಅಂತಲ್ಲ. ಆದ್ರೆ ಆ ಕೊಡಬೇಕಾದ್ರೆ ಏನಾಗುತ್ತೆ ಅಂದ್ರೆ, ನಾನು ಇನ್ನೊಂದೇ ನಿಮಿಷ ತಗೊಳೋದು, 2 ನಿಮಿಷ ತಗೊಳ್ತೀನಿ ಅಷ್ಟೇ. ಸೊ ಹಾಗೆ ಎಜುಕೇಶನ್ ಕೊಡ್ತಾ ಹೋಗ್ತಾ ಇರ್ಬೇಕಾದ್ರೆ ನಮ್ಮ ಮಕ್ಕಳು ಎಲ್ಲೋ ಟ್ರ್ಯಾಕ್ ತಪ್ತಾರೆ. ಯಾಕಂದ್ರೆ ಇವತ್ತು ಜಗತ್ತು ಆ ಥರದ್ದು. ಟ್ರ್ಯಾಕ್ ತಪ್ಪೋದು ಅಂದ್ರೆ ಏನ್ ಕಲಿಬೇಕು, ಏನ್ ಆಡ್ಬೇಕು ಅದನ್ನ ಬಿಟ್ಟು ಏನ್ ಮಾಡಬಾರ್ದು ಅದನ್ನ ಮಾಡೋದು. ಏನಂದ್ರೆ ಫಾರ್ ಎಕ್ಸಾಂಪಲ್ ಟಿವಿಗೆ ಜಾಸ್ತಿ ಟೈಮ್ ಕೊಡೋದು, ಆ ಕಾಲನೂ ಹೋಯ್ತು. ಮೊಬೈಲಿಗೆ ಜಾಸ್ತಿ ಟೈಮ್ ಕೊಡೋದು,
ಇವಾಗ ಆ ಕಾಲನೂ ಹೋಯ್ತು. ಮೊಬೈಲ್ ಗೇಮಿಂಗು, ಅದರಲ್ಲೂ ಹೊಸ ಹೊಸ ಗೇಮ್ಸ್, ಏನೇನೋ ಪ್ರೇರೇಪಣೆಗಳು. ಸೊ ಇದರಿಂದ ಡಿಸ್ಟ್ರಾಕ್ಷನ್ ಆಗದೆ ಇರಂಗೆ ನೋಡ್ಕೊಬೇಕು. ಹಾಗೆ ನೋಡ್ಕೊಂತ ಬೇಸಿಕ್ ಎಜುಕೇಶನ್ ಅದು ಮಾತ್ರ ಯಾವತ್ತೂ ಚೇಂಜ್ ಆಗಲ್ಲ. ಏನ್ ಸೈನ್ಸ್, ಮ್ಯಾಥ್ಸ್, ಸೋಷಿಯಲ್, ಒಂದಷ್ಟು ಕಲ್ಚರಲ್ ಆಕ್ಟಿವಿಟೀಸ್, ಒಂದಷ್ಟು ಸ್ಪೋರ್ಟ್ಸ್, ಇದನ್ನ ಕಲ್ತ್ರೆ ಒಂದೇ ಬರ್ತಾರೆ. ಒಂದು 8ನೇ ಕ್ಲಾಸ್ 9ನೇ ಕ್ಲಾಸ್ ಅವತ್ತಿನ ಮಟ್ಟಿಗೆ ಒಂದು 10 ವರ್ಷ ಆದ್ಮೇಲೆ ಏನಾಗ್ಬೋದು ಅಂತ ಅವ್ರಿಗೆ ಗೊತ್ತಾಗುತ್ತೆ. ಇದನ್ನ ಕರೆಕ್ಟ್ ಆಗಿ ಕಲ್ತ್ಕೊಂಡಿದ್ರೆ ಈ ಬೇಸಿಕ್ಸ್ ನ ದಿನ ಒಂದು 10 ನಿಮಿಷದಿಂದ ಸ್ಟಾರ್ಟ್ ಮಾಡಿ ಒಂದು ಅರ್ಧ ಗಂಟೆ ನ್ಯೂಸ್ ಪೇಪರ್ ಓದೋದನ್ನ ದಯವಿಟ್ಟು ಕಲಿಸಿ ಎಲ್ಲ ಮಕ್ಕಳಿಗೆ. ಇದರಿಂದ ನಮ್ಗೆ ಜಗತ್ತು ಏನಾಗ್ತಿದೆ, ಎಲ್ಲಿ ಹೋಗ್ತಿದೆ ಅನ್ನೋ ಒಂದು ಅಂದಾಜು ಸಿಗುತ್ತೆ. ಸೊ ಅಷ್ಟು ಸಿಕ್ಕಿದ್ರೆ ನಮ್ಮ ಮಕ್ಕಳು ಅವ್ರ ಭವಿಷ್ಯನ ಅವ್ರು ರೂಪಿಸ್ಕೊಂಡಷ್ಟು ತಾಕತ್ ಬರುತ್ತೆ. ಇನ್ನು ಎಥಿಕ್ಸ್ ಇದೆಲ್ಲ ನಾವು ನೋಡ್ಕೊಬೇಕಷ್ಟೇ. ಅದು ಒಂದೊಂದು ಪರಿಸ್ಥಿತಿ ಒಂದೊಂದು ತರ ಇರುತ್ತೆ. ಬಟ್ ಆದಷ್ಟು ನಾವು ಕೈಲಾದಷ್ಟು ಅವ್ರು ಒಳ್ಳೆ ಭವಿಷ್ಯಕ್ಕೆ ಏನೇನ್ ಬೇಕೋ ಅಷ್ಟನ್ನ ಕಲಿಸೋದಕ್ಕೆ ಇಂಥ ಒಂದು ಸ್ಕೂಲ್ಗಳು ಒಂದು ಏನಂದ್ರೆ ಒಂದು ಮಾರಾಲಿಟಿ ಇದೆ ಇಲ್ಲಿ. ಡಾಕ್ಟರ್ ಅಂಬೇಡ್ಕರ್ ಸಾಹೇಬ್ರ ಆಶಯ ಇದೆ ಇಲ್ಲಿ. ಒಂದು ಸರ್ವ ಸಮಾನ ಒಂದು ಸಮಾಜನ ನಿರ್ಮಿಸುವಂತ ಒಂದು ಆಶಯ ಇದೆ. ಆ ಒಂದು ಮೊರಾಲಿಟಿ ಆಶಯ ಇರಬೇಕಾದ್ರೆ ಸರ್ವರಿಗೂ ದಕ್ಕಬಲ್ಲಂತ ಒಂದು ಶಿಕ್ಷಣ, ಕ್ವಾಲಿಟಿ ಎಜುಕೇಶನ್ ಅನ್ನ ಒಂದು ಶಿಕ್ಷಣ ಸಂಸ್ಥೆ ಕೊಡಬಹುದು. ಸೊ ಅಂತ ಒಂದು ಈ ಸ್ಕೂಲ್ನ ಹಿನ್ನೆಲೆಗೆ ಆ ಒಂದು ಎಲ್ಲ ಭಾವನೆಗಳಿದೆ. ಅದನ್ನ ನಾನು ವಿಶ್ ಮಾಡ್ತಾ, ಅದಕ್ಕೆ ಅಭಿನಂದನೆಗಳು ಸಲ್ಲಿಸ್ತಾ ನಾನು ಮಾತುಗಳು ಮುಗಿಸ್ತಾ, ಮಾವಿನ ನಗರದ ಮಾವಿನ ಮಡಿಲಲ್ಲಿ ಈ ಒಂದು MSN ಶಾಲೆ ಏನ್ ಪ್ರಾರಂಭವಾಗಿದೆ, ಇದು ಒಂದು ಉನ್ನತ ಮಟ್ಟಕ್ಕೆ ಬೆಳೆಯಲಿ. ಒಳ್ಳೆಯ, ಯಾಕಂದ್ರೆ ಶ್ರೀನಿವಾಸಪುರ ಶಿಕ್ಷಣಕ್ಕೆ ತುಂಬಾ ಹೆಸರಾದ ತಾಲೂಕು. ಮೊದಲಿಗೆ ಇವತ್ತಿನಲ್ಲ, ಎಷ್ಟೋ ಅನೇಕ ವರ್ಷಗಳಿಂದ ಕೂಡ ಅನೇಕ ನಮ್ಮ ಜಿಲ್ಲೆಯ ಅನೇಕ ಭಾಗಗಳಿಂದ ಬಂದು ಈ ನಮ್ಮ ತಾಲೂಕಲ್ಲಿ ವಿದ್ಯಾಭ್ಯಾಸವನ್ನ ಪಡೆದು ಉನ್ನತ ಹುದ್ದೆಗಳನ್ನ ಅಲಂಕರಿಸಿರ್ತಕ್ಕಂಥ ಸನ್ನಿವೇಶಗಳು ಅತಿ ಹೆಚ್ಚಿಗೆ ಇದೆ. ಇಲ್ಲಿ ಓದ್ತಕ್ಕಂಥ ಮಕ್ಕಳಿಗೆ ವಿದ್ಯಾಭ್ಯಾಸದ ಗುಣ ಲಕ್ಷಣಗಳು ಕೂಡ ಹಂಗೆ ಇದೆ. ಅನೇಕ ಎಲ್ಲ ನೀವು ಇಡೀ ಭಾರತ ದೇಶದಲ್ಲಿ ಎಲ್ಲಾದ್ರೂ ಹೋಗಿ ನಮ್ಮ ಶ್ರೀನಿವಾಸಪುರದವರು ಮತ್ತೆ ನಮ್ಮ ಕೋಲಾರ ಜಿಲ್ಲೆಯವರು ಎಲ್ಲ ಕಡೆ ಎಲ್ಲ ಒಂದು ಕೆಲಸಗಳಲ್ಲೂ ನಮಗೆ ಎಲ್ಲೋ ಒಂದು ಕಡೆ ಸಿಕ್ಕೇ ಸಿಗ್ತಾರೆ. ಅಂದ್ರೆ ಅಂತಹ ಒಂದು ವಿದ್ಯಾಭ್ಯಾಸದ ಜಾಗ ಈ ಶ್ರೀನಿವಾಸಪುರದ ಮಾವಿನ ನಗರ. ಅಂತಹದಲ್ಲಿ ನಮ್ಮ MSN ಶಾಲೆ ಇಲ್ಲಿ ಒಂದು ಪ್ರಾರಂಭವಾಗಿದೆ. ಇದೊಂದು ದೊಡ್ಡ ಮಟ್ಟಕ್ಕೆ ಬೆಳೆಯುವುದು, ಒಂದು ಉತ್ತಮ ಶಿಕ್ಷಣವನ್ನು ನೀಡುವಂತಾಗಲಿ ಅಂತ ಹೇಳ್ತಾ, ಪೋಷಕರು ಇವತ್ತು ಮಕ್ಕಳನ್ನ ರೂಪಿಸುವಂತಹ ಸಂದರ್ಭದಲ್ಲಿ ಆಗ್ಲಿಂದ ಎಲ್ಲರೂ ಮಾತಾಡ್ತಾ ಇದ್ರು, ವಿದ್ಯಾಸಂಸ್ಥೆಯಲ್ಲಿ ಮಕ್ಕಳಿರ್ತಕ್ಕಂಥದ್ದು ಬರೀ 6 ಗಂಟೆ ಅಥವಾ 7 ಗಂಟೆ, ಮಿಕ್ಕಿದ ಸಮಯ ಮನೆಯಲ್ಲಿರ್ತಾರೆ. ತಂದೆ ತಾಯಿ ಅಂತ ಹೇಳಿ ನಾವೇನು ಪೋಷಕರಿದ್ದೀರಿ, ಮಕ್ಕಳನ್ನ ಗಮನಿಸಿ. ಧಾರಾವಾಹಿಗಳಿಗೆ ಮತ್ತೆ ಟಿವಿಗಳಿಗೆ ಪೋಷಕರು ಅದಕ್ಕೆ ಅಡಿಕ್ಟ್ ಆಗ್ತೀರಾ, ಮೊಬೈಲ್ಗಳಿಗೆ ಹೆಚ್ಚಾಗಿ ಯೂಟ್ಯೂಬ್ ಅಂಡ್ ಫೇಸ್ಬುಕ್ ಅಂಡ್ ಮತ್ತೆ ವಾಟ್ಸಪ್ಗಳಿಗೆ. ಅದಕ್ಕೆ ಪೋಷಕರು ಅಡಿಕ್ಟ್ ಆಗದೆ ಮಕ್ಕಳ ಬಗ್ಗೆ ಗಮನ ಕೊಟ್ಟು, ನಮ್ಮ ರಂಗನಾಥ್ ಸರ್ ಹೇಳ್ತಾ ಇದ್ರು ಕಥೆಗಳು, ಈ ಕಥೆಗಳೆಲ್ಲ ಮಕ್ಕಳಿಗೆ ಕ್ರೋಢೀಕರಿಸಿ, ಮೊದಲಿಗೆ ಚಂದಮಾಮನ್ ತೋರಿಸಿ ಊಟ ಉಣಿಸ್ತಾ ಇದ್ರು, ಗುಬ್ಬಚ್ಚಿ ಹಕ್ಕಿ ಪಾರಿವಾಳಗಳನ್ನು ತೋರಿಸಿ ಊಟ ಪಡಿಸ್ತಾ ಇದ್ರು ಮಕ್ಕಳಿಗೆ. ಆದ್ರೆ ಇವತ್ತು ಮಕ್ಕಳು ಊಟ ಮಾಡ್ಬೇಕಾದ್ರೆ ಒಂದು ಮೊಬೈಲ್ ಅನ್ನು ಅವ್ರ ಕೈ ಕೊಟ್ಟುಬಿಟ್ಟು ಊಟನ ತಿನ್ಸೋ ಒಂದು ಕಾಲ ಬಂದಿದೆ. ಅದನ್ನ ದಯವಿಟ್ಟು ನಾವೇ ನಮ್ಮ ಕೈಯಾರೆ ನಮ್ಮ ಮಕ್ಕಳ ಭವಿಷ್ಯವನ್ನ ಹಾಳು ಮಾಡ್ತಾ ಇದ್ದೀವಿ ಅಂತೇಳಿ ಅದನ್ನ ತಿಳ್ಕೊಳ್ಳಿ. ದಯವಿಟ್ಟು ಮಕ್ಕಳಿಗೆ ಹೆಚ್ಚಿಗೆ ಕಥೆಗಳನ್ನು ಹೇಳೋದ್ರ ಮುಖಾಂತರ, ನಮ್ಮ ಪ್ರಕೃತಿ ಪರಿಸರ ಸಂಸ್ಕೃತಿಯನ್ನ ಹೇಳುವುದರ ಮುಖಾಂತರ ಅವರನ್ನ ಬೆಳೆಸುವಂತಾಗಬೇಕು ಅಂತ ಹೇಳಿ ಈ ಒಂದು ಮಾತನ್ನ ಈ ವೇದಿಕೆ ಮುಖಾಂತರ ಹೇಳಿ